ಗ್ರಾಹಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಸಿಬ್ಬಂದಿಯ ಸುರಕ್ಷತೆ ಮತ್ತು ಎಚ್ಚರಿಕೆಯ ಕೆಲಸ ಅತ್ಯಂತವಾಗಿ ಮುಖ್ಯವಾಗುತ್ತದೆ ಎಂದು ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಅಜಂಪೀರ್ ಖಾದ್ರಿ ಅವರು ಹೇಳಿದರು. ನಿಮ್ಮ ಜೀವ ಬಹಳ ಮುಖ್ಯ. ನಮ್ಮ ಇಲಾಖೆ ನಿಮ್ಮ ಸುರಕ್ಷತೆ ಬಗ್ಗೆ ಹಲವಾರು ಯೋಜನೆ ನಾವು ಕೊಡ್ತಾ ಇದ್ದೀವಿ. ಸೇಫ್ಟಿ ಮಟೀರಿಯಲ್ ಕೊಡ್ತಾ ಇದ್ದೀವಿ. ಶೂಸ್ ಅತ್ಯಂತ ಕ್ವಾಲಿಟಿಯ ಲಿಬರ್ಟಿ ಬ್ರ್ಯಾಂಡೆಡ್ ಕಂಪ್ನಿ ಶೂಸ್ ಕೊಡ್ತೀವಿ. ಆಮೇಲೆ ಜರ್ಕಿನ್ ಕೊಡ್ತೀವಿ, ಹ್ಯಾಂಡ್ ಗ್ಲೌಸ್ ಕೊಡ್ತೀವಿ, ಸೇಫ್ಟಿ ಕಿಟ್ ಕೊಡ್ತೀವಿ, ಎಲ್ಲ ರೀತಿಯಿಂದ ಕೊಡ್ತಾ ಇದ್ದೀವಿ. ನಾನು ಈ ಸಂದರ್ಭದಲ್ಲಿ ಭಾಳಷ್ಟು ನಮ್ಮ ಈ ತಾಲೂಕಿನ ರೈತರು ಮುಖಂಡರು ತಾವು ಬಂದಿದ್ದೀರಿ. ನಿಮಗೆ ಕೂಡ ಕೈ ಮುಗಿದು ಕೇಳ್ಕೊತೇನೆ, ಅವ್ರ ಹತ್ರ ಕೆಲಸ ತಗೋಬೇಕಂದ್ರೆ ನಾವು ಅವ್ರ ಜೊತೆ ಸೌಜನ್ಯವಾಗಿ ಪ್ರೀತಿಯಿಂದ ಮಾತಾಡಬೇಕು. ನನಗೆ ನಮ್ಮ ಕ್ಷೇತ್ರದಾಗ ಎಲ್ಲರೂ ಆ ಥರ ನಡ್ಕೊತೀರಿ ನೀವು. ನನಗೆ ಕೂಡ ಮಾಹಿತಿ ಸಿಕ್ಕಿದೆ. ಎಲ್ಲರೂ ಲೈನ್ಮನ್ಸ್ಗೆ ಆಗಲಿ ನಮ್ಮ ಆಫೀಸರ್ಗೆ ಆಗಲಿ ಒಳ್ಳೆ ಬಾಂಧವ್ಯದಿಂದ ಮಾತಾಡ್ತೀರಿ. ನಿಮ್ಮ ಕೆಲಸನೂ ಕೂಡ ಆಗ್ತದವೆ. ಹಾಗಾಗಿ ಈ ಮುಂದೂ ಕೂಡ ನಮ್ಮ ಪವರ್ ಮನ್ಸ್ಗೆ ಉತ್ಸಾಹ ಕೊಡಬೇಕು. ನೀವು ಅವ್ರ ಸುರಕ್ಷತೆ ಬಗ್ಗೆ ನೀವೇ ಹೇಳ್ಕೊಡ್ಬೇಕು. ಬಾರಪ್ಪ ನೀನೆಲ್ಲ ಸುರಕ್ಷತಾ ಕಿಟ್ ಹಾಕ್ಕೊಂಡು ಬಾ, ನಮ್ಮ ಕೆಲಸ ಅಟೆಂಡ್ ಮಾಡಿರಿ ಅಂಥೇಳಿ ಅವ್ರಿಗೆ ಕೇಳ್ಕೊಂಡ್ರೆ ಅವರು ಇಲ್ಲಪ್ಪ ನಮ್ಮ ಈ ಭಾಗದ ರೈತರು ನಮ್ಗೆ ಎಷ್ಟು ಧೈರ್ಯ ತುಂಬಾಕತ್ತಾರ ಅಂಥೇಳಿ. ಯಾಕೆಂದರೆ ಈ ಕೆಲಸ ಭಾಳ ಅತ್ಯಂತ. ಪಟ್ಟಣದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ಹೆಸ್ಕಾಂ ಶಿಗ್ಗಾವಿ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಲೈನ್ಮ್ಯಾನ್ ದಿವಸ್ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸಂಸ್ಥೆ ಮತ್ತು ಸಿಬ್ಬಂದಿಗಳ ನಡುವೆ ಪರಸ್ಪರ ನಂಬಿಕೆ ಹಾಗೂ ವಿಶ್ವಾಸದಿಂದ ಕೆಲಸ ನಡೆಯುತ್ತಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಸಿಬ್ಬಂದಿಯು ಯಾವುದೇ ಅವಘಡಗಳನ್ನ ಸಂಭವಿಸದಂತೆ ಎಚ್ಚರಿಕೆ ವಹಿಸಬೇಕು. ಇದಕ್ಕೆ ಪೂರಕವಾಗಿ ವಿದ್ಯುತ್ ಅವಘಡಗಳನ್ನ ತಗ್ಗಿಸುವಲ್ಲಿ ಹಾಗೂ ಎಲ್ಲಾ ಫೀಡರ್ಗಳ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಸುರಕ್ಷತಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ವಿದ್ಯುತ್ ಅವಘಡಗಳನ್ನು ತಪ್ಪಿಸಬಹುದು ಎಂದು ತಿಳಿಸಿದರು. ನಾ ಹೇಳಿದೆ ಇದ್ರಾಗ ಯಾವ್ದಪ್ಪ ನಾ ಯಾಕೆ ಬಂದ್ ಮಾಡಲಿ, ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೆ ನಾ ಕರೆಂಟ್ ಹಾಕ್ಸಾಕಿದ್ದೀನಿ. ಇದೆಲ್ಲ ರಾಜಕಾರಣ ಮಾಡಬೇಡ್ರಿ. ಇದ್ರಾಗ ನೀವು ಬರ್ರಿ ಆಫೀಸ್ಗೆ ಬರ್ತೀನಿ. ಇವತ್ತು ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋಣ, ಏನು ಸಮಸ್ಯೆ ನಿಮ್ಗೆ ಆಲಿಸ್ತೀವಿ ಅಂತ ನಾನು ಕೂಡ ಸೌಜನ್ಯವಾಗಿ ಹೇಳಿದ್ದೀನಿ. ಅವರೆಲ್ಲ ಬಂದಿದ್ದಾರೆ. ಬಟ್ ಇವ್ರ ಇದ್ರಾಗ ಯಾರು ಫೋನ್ ಮಾಡಿದ್ರೆ ಗೊತ್ತಿಲ್ಲ, ಅವು ಹೆಸರು ಹೇಳಿಲ್ಲ. ನಾನು ಭಾಳ ರಶ್ ಇತ್ತು ಮನ್ಯಾಗ. ಆಯಿತು ಬರ್ರಿ, ನಾನು ಈ ಕರೆಂಟ್ ತೆಗೆದು ಬರ್ರಿ ಅಂತ ಹೇಳಿಲ್ಲ, ಕರೆಂಟ್ ಹಾಕಿ ಬರ್ರಿ ಅಂತ ಹೇಳಿರ್ತೀನಿ ಹೆಚ್ಚು. ಬಹುಶಃ ಆ ಫೋನ್ ಮಾಡಿದವ್ರಿಗೆ ಗೊತ್ತಿರೋಕ್ಕಿಲ್ಲ. ಈಗ ಏನಾಗ್ಬಿಟ್ಟಿದೆ, ಆಮೇಲೆ ಪವರ್ಮೆಂಟ್ ಡೇ ಬಗ್ಗೆ ಮಾತಾಡ್ತೀವಿ. ಏನಾಗ್ಬಿಟ್ಟಿದೆ, ಇಲ್ಲೇ ಸುಮ್ಮನೆ ಏನೇನೋ ಸುಳ್ಳು ರಾಜಕಾರಣ ನಡೀತಾ ಇದೆ. ಈಗ ನಮ್ಮ ಹೆಸರು ಕೆಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ನಮ್ಮ ಇಲಾಖೆ ಹೆಸರು ಕೆಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ಏನಿದ್ರು ನನ್ನ ಹೆಸರು ಎಲ್ಲಿ ಬಳಸ್ತಾರೋ ಅವರು ನನಗೆ ಫೋನ್ ಮಾಡಿರಿ. ಲೈನ್ ಮ್ಯಾನ್ಗಳು ಅಪಾಯ ಉಂಟಾಗುವ ಸಾಧ್ಯತೆ ಇರುವ ಸ್ಥಳಗಳಿಗೆ ತೆರಳಿ ಪರಿಶೀಲಿಸಿ ಸಮಸ್ಯೆಗಳನ್ನ ಸರಿಪಡಿಸುವ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ವಿಎಸ್ ಮರಿಗೌಡರ್, ಸಿಬಿ ಹೊಸಮನಿ, ಎಚ್ಎಂ ಅಮಾಮುಲ್ಲಾ, ಆನಂದ್ ಸುವರ್ಣಕರ್, ಶಿವಾನಂದ್ ಹಾದಿಮನಿ, ಬೀರಪ್ಪ ಜಟ್ಟಪ್ಪನವರ್, ಜಾಕೀರ್ ಪರಾಶ್, ನಿಂಗಪ್ಪ ಹಳವಳ್ಳಿ, ರಮೇಶ್ ವನವಳ್ಳಿ, ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.